ತಿಳಿಸಿದಾರ. ಅದ್ರ ಜೊತೆಗೆ ಅನೇಕ ಹಿರಿಯರು ಬಂದಾರ, ಯುವಕರು ಬಂದಾರ, ಸ್ಪೆಷಲಿ ತಾಯಂದರು ಬಂದಾರ. SR ಏಪ್ರಿಲ್ 1ನೇ ವಾರದಿಂದ ಅಂದಾಜು ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿದೆ. ಈಗಾಗಲೇ ರಾಜ್ಯ ಸರ್ಕಾರ ಮ್ಯಾಪಿಂಗ್ ಕಾರ್ಯವನ್ನ ಮಾಡ್ತಾ ಇದೆ. ತಮ್ಮ ಮನೆಗೆ ಏನು ಸರ್ಕಾರದಿಂದ ಅಧಿಕೃತವಾಗಿ BLM 2 ಮಾತನ್ನ ನನಗೆ ಸಮಯ ಕೊಟ್ಟರ 5 ನಿಮಿಷ ಒಳಗೆ ಹೇಳಿ ತಿಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ BLM 2 ತಾವು ಬಂದಿದ್ದೀರಿ. ನಾವು ಅದು ವಿನಂತಿಯನ್ನ ಮಾಡ್ಕೊಳ್ತೀವಿ. ಚುನಾವಣೆಗಳು ಬರ್ತಾವ ಹೋಗ್ತಾವ, ರಾಜಕಾರಣ ಬರ್ತೈತಿ ಹೋಗ್ತೈತಿ. ಆದ್ರೆ ಚುನಾವಣಾ ಆಯೋಗದ ಮಟ್ಟ ಹೋಗ್ಬೇಕಂತಂದ್ರೆ ಈ ದೇಶದ ಸಾರ್ವಭೌಮತ್ವ ಗಣತಂತ್ರವನ್ನ ಕಾಪಾಡುವಂತ ಕೆಲಸ ಸಿಕ್ಕಂತೆ ಅರ್ಥ ಮಾಡ್ಕೊರಿ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಪೌರತ್ವ ಈ ದೇಶದ ಒಬ್ಬ ವ್ಯಕ್ತಿ ಬಂದ ಆ ಪೌರತ್ವ ಅಧಿಕೃತವಾಗಿ ಚುನಾವಣೆ ಬಂದಾಗ ಅದನ್ನ ಡೂಪ್ಲಿಕೇಟ್ ಅಥವಾ ಸಂತೋರ್ ಮತವನ್ನ ಮಾಡೋದಿರ್ಬೋದು, ಡಬಲ್ ಹಾಕೋದಿರ್ಬೋದು, ಟ್ರಿಬಲ್ ಹಾಕೋದಿರ್ಬೋದು, ವಡ್ಡಿಲಾಗಿ ಮತಗಳನ್ನ ಮಾಡೋದು, ಈ ಎಲ್ಲ ಕಣ್ಣು ಮತದಾನದಿಂದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ದೇಶಕ್ಕೆ ಮಾರಾಟ ಆಗೈತಿ. ಅದಕ್ಕೆ ಕೇಂದ್ರ ಚುನಾವಣಾ ಆಯೋಗ ಕಟ್ಟುನಿಟ್ಟಾಗಿ ಎಲ್ಲ ರಾಜ್ಯಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಮುಕ್ತಾಯಗೊಳಿಸ್ತಾ ಇದೆ. ಕರ್ನಾಟಕದಲ್ಲಿ ಮುಂದಿನ ತಿಂಗಳು ಬರ್ತಾ ಇದೆ. ನಾನು ಕೇಂದ್ರಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಭೂಮಿಗೆ ಹಾಸರು ಸಂಕಲ್ಪವನ್ನು ಮಾಡಿ ಸನ್ನದ್ಧರಾಗಿ ಸೈನಿಕರ ತರ ತಾವು ಇಲ್ಲಿ ಗಟ್ಟಿಯಾಗಿ ಪ್ರಮಾಣ ಮಾಡುವಂತವನ್ನ ಬಂದಿದ್ದೀರಿ ಅಂತ ನನ್ನ ಅನಿಸಿಕೆ. ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು, ಬೇಡ ಇದು ಪ್ರಸಂಗ ಅಲ್ಲ, ಅದನ್ನ ಹೇಳಿದ್ರು ಗಟ್ಟಿ ಹೋಗ್ತೀವಿ.